SSLC 2025 19th ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ಉಳಿದಿದ್ದ 18 ಕ್ವೆಶನ್ಸ್ನು ನಾನು ಲಾಸ್ಟ್ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ಇಫ್ ಯು ವಾಂಟ್ ಪ್ಲೀಸ್ ವಾಚ್ ದಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ 19. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್. 2x, that equation is 2x plus y equals tan x minus y equals 2. ಬೈ ಎಲಿಮಿನೇಷನ್ ಮೆಥಡ್ ಅಂತಂದರೆ ಇಲ್ಲ ಎಕ್ಸ್ನ ಎಲಿಮಿನೇಟ್ ಮಾಡಿ ವೈ ಫೈಂಡ್ ಔಟ್ ಮಾಡಬೇಕು, ಇಲ್ಲ ವೈನ ಎಲಿಮಿನೇಟ್ ಮಾಡಿ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಬೈ ಎಲಿಮಿನೇಷನ್ ಮೆಥಡಿಂದ ನಾವು ಲೀನಿಯರ್ ಇಕ್ವೇಷನ್ನ ಸಾಲ್ವ್ ಮಾಡಬೇಕಾಗಿದೆ. ಸೊ ಬನ್ನಿ ಲೆಟ್ ಅಸ್ ಸಾಲ್ವ್. ಗಿವನ್ ಇಕ್ವೇಷನ್ ಏನಿದೆ ನೋಡೋಣ. ಗಿವನ್ ಇಕ್ವೇಷನ್ ಏನು? 2x plus y equals 10. ಕಾಲ್ ಇಟ್ ಇಕ್ವೇಷನ್ 1. x minus y equals 2. ಕಾಲ್ ಇಟ್ ಇಕ್ವೇಷನ್ 2. ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತಿದೆ ಇಲ್ಲಿ ಎಲಿಮಿನೇಷನ್ ಮೆಥಡ್ ಅಂದರೆ ವೈ ಕ್ಯಾನ್ಸಲ್ ಆಗಿಬಿಡುತ್ತೆ. ಯಾವಾಗ ಕ್ಯಾನ್ಸಲ್ ಆಗುತ್ತೆ? ಬೈ ಆ್ಯಡ್ ಇಟ್ ವಿ ಗೆಟ್ ಎಕ್ಸ್ ನಾವು. ಓಕೆ, ಸ್ಟೆಪ್ 1 ಆ್ಯಡ್ ಇಕ್ವೇಷನ್ 1 and 2. 1 and 2ನ ಆ್ಯಡ್ ಮಾಡಿದಾಗ ಏನಾಗುತ್ತೆ? 2x plus y equals 10 plus x minus y equals 2. Here y cancel, y minus y equals 0. Now 2x plus x is 3x minus 0. 10 plus 2 is 12. Okay, 10 plus 2 is 12. Now we get 3x minus 0 equals 12. We can write 3x equals 12. Simplify this. X equals 12 by 3. This one. Okay, 3 ones are 3 fours are 12. X equals 4. We get x. Namge x ಸಿಕ್ತು. Now we have to find y. ನಮಗೆ y ಬೇಕು. Then what we have to do to get y? Substitute the known ವ್ಯಾಲ್ಯೂಸ್ ಫಾರ್ ಇಕ್ವೇಷನ್ 1. ಇಕ್ವೇಷನ್ 1ಗೆ ನಾವು ನಮಗೆ ಗೊತ್ತಿರ್ತಕ್ಕಂಥ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಿದೆ ಇಕ್ವೇಷನ್ 1? 2x plus y equals 10. ಓಕೆ, 2x ಅಂದರೆ 4. ವಿ ಹ್ಯಾವ್ ಟು ಮಲ್ಟಿಪ್ಲೈ ಎಕ್ಸ್ ವ್ಯಾಲ್ಯೂ. ಸೊ 2 into 4 plus y is unknown. ಓಕೆ, that's equal to 10. Now 2 4s are 8 plus y as it is equals 10. Okay, simplify this. Y equals 10. 8ನ ಈ ಕಡೆ ತಗೊಳ್ಳೋಣ. ಓಕೆ, 8 ಮೈನಸ್ ಆಗುತ್ತೆ. ಸೊ 10 minus 8. Then y equals 2. 10 minus 8 is 2. Therefore the answer is x equals 4 and y equals 2. ಇಲ್ಲಿ ಆ್ಯಂಡ್ ಅಂತ ನಾನು ಸಿಂಬಲ್ನ ಯೂಸ್ ಮಾಡಿದ್ದೀನಿ, ಬಟ್ ನೀವು ಬರೀಬೇಕಾದ್ರೆ ಈ ಸಿಂಬಲ್ನ ಬರೀಬಿಡಿ, ಆ್ಯಂಡ್ ಅಂತಲೇ ಬರೀರಿ. ಓಕೆ, coming to the next question, 20th one. Find the roots of the quadratic equation x square plus 8x plus 12 equals 0. ನಾವು ಈ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ರೂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ರೂಟ್ಸ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ದು ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತಿರಬೇಕು. ಏನಿದೆ ಸ್ಟ್ಯಾಂಡರ್ಡ್ ಫಾರ್ಮ್? ಲೆಟ್ ಅಸ್ ಸಿ. ಫಸ್ಟ್ ಗಿವನ್ ಇಕ್ವೇಷನ್ ಬರ್ಕೊಳ್ಳೋಣ. ಏನಿದೆ ಗಿವನ್ ಇಕ್ವೇಷನ್? x square plus 8x plus 12 equals 0. ಇದನ್ನು ಹೇಳಬೇಕಂದ್ರೆ ಪ್ರಾಕ್ಟೀಸ್ ಸಾಲ್ವ್ ಮಾಡಬೇಕಂದ್ರೆ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತಿರಬೇಕು ಅಂತ ಹೇಳಿದೆ. ವಾಟ್ಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್? ax square plus bx plus c equals 0 is the standard form. Comparing this to this. Okay, here where a equals 1 ಏನು ಇಲ್ಲ ಅಂದರೆ 1 ಅಂತ assumption. Okay, a equals 1, b equals 8, c equals 12. Constant. 12 is the constant. Okay, then ಇದನ್ನು ನಾವು ಫ್ಯಾಕ್ಟರೈಸ್ ಮಾಡಬೇಕು. The second step is factorize. Okay, how you factorize this? ನಮಗೆ ಇಲ್ಲಿ ಏನಿದೆ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಅದರಿಂದ ನಾವು ಕಾನ್ಸ್ಟೆಂಟ್ನ ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೋ, ಫಾರ್ ಎಕ್ಸಾಂಪಲ್ ಈಗ 12 ಇದೆ, 4 3s, ಫಾರ್ ಎಕ್ಸಾಂಪಲ್ 12 ಇದೆ, 4 3s 12. ಓಕೆ, ಇದನ್ನು ಆ್ಯಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಮಿಡಲ್ ಒನ್ ಬರಬೇಕು. ದಿಸ್ 8 ಬರಬೇಕು. ಹೇಗೆ ಫ್ಯಾಕ್ಟರೈಸ್ ಮಾಡ್ತೀರಾ? ಇಲ್ಲಿ 12 ಇದೆ, 12ನ ಹೇಗೆ ಫ್ಯಾಕ್ಟರೈಸ್ ಮಾಡಿದ್ರೆ 8 ಬರುತ್ತೆ? ನಾನು 2 ಇಂದನೇ ತೊಗೊಂಡೆ. 2 6 12. ಓಕೆ, 2 6 12. ಆವಾಗ 2 plus 6 is 8. 6 plus 2 is 8. ಸೊ ಇಲ್ಲಿ ಕ್ಯಾಪಿಟಲ್ ಬಿಗ್ ಒನ್ ಇದೆ. ಸೊ ಬಿಗ್ ಒನ್ ನಾವು ಫಸ್ಟ್ ಬರ್ಕೊಳ್ಳೋಣ. ಓಕೆ, ದೊಡ್ಡ ಸಂಖ್ಯೆನ ಫಸ್ಟ್ ಬರ್ಕೊಳ್ಳೋಣ. ಸೊ ಹೇಗೆ ಬರಿಬೋದು ನೋಡಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 6x ಪ್ಲಸ್ 12 ಈಕ್ವಲ್ಸ್ 0. ಆವಾಗ ನಾವು ಏನು ಇಲ್ಲಿ ನಾನು ಎಕ್ಸ್ನ ಕಾಮನ್ ತೆಗ್ತಾ ಇದ್ದೀನಿ. ಹಿಯರ್ ಎಕ್ಸ್ ಇಸ್ ಕಾಮನ್. ಸೊ ನಾವು ವಿ ಗೆಟ್ ಎಕ್ಸ್ ಇಂಟು ಎಕ್ಸ್ನ ಕಾಮನ್ ತೆಗೆದ್ರಲ್ಲಿ ಎಷ್ಟು ಉಳಿಯುತ್ತೆ? ಎಕ್ಸ್ ಮಾತ್ರ ಉಳಿಯುತ್ತೆ. ಸೊ ಎಕ್ಸ್ 2x ಅಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ 2 ಮಾತ್ರ ಉಳಿಯುತ್ತೆ. 2. ಹಿಯರ್ 2 is remaining, here x is remaining. So x into x plus 2 ಆಯಿತು. ಪ್ಲಸ್ ಹಿಯರ್ 6 is the common factor. So what we get? 6 is common. Remaining is x only. Plus here 6 2s are 12 equals 0. Now we can write x plus 6 into x plus 2 equals 0. This implies that x plus 6 into x plus 2 equals 0. Now ಇದನ್ನು
x plus 6 equals 0 and x plus 2 equals 0 ಅಂತ ಬರ್ಕೋಬೋದು. ಸೊ ಏನಾಗುತ್ತೆ, ಎಕ್ಸ್ ಏನಾಗುತ್ತೆ ಆವಾಗ 6 ಈ ಕಡೆ ಬಂದರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಎಕ್ಸ್ ಈಕ್ವಲ್ಸ್ -6. ಹಿಯರ್ ಎಕ್ಸ್ ಈಕ್ವಲ್ಸ್ 2 ಈ ಕಡೆ ಬಂದಾಗ -2 ಆಗುತ್ತೆ, ಎಕ್ಸ್ ಈಕ್ವಲ್ಸ್ -2. therefore this is the x equals -6 and -2. This is the answer.